ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ಆಗಿತ್ತು. ನಾನು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಚಿಕ್ಕಪೇಟೆಯಲ್ಲಿ ಒಂದು ಶಾಪ್ ಇದೆಯಲ್ಲ, ಸಿಲ್ಕ್ ಸ್ಯಾರಿ ಶಾಪು, ಅಲ್ಲಿಂದ ತುಂಬ ಸ್ಯಾರೀಸ್ ತೊಗೊಂಬಂದಿದ್ದೆ. ನಾನು ವರಾಹಸ್ವಾಮಿ ಟೆಂಪಲ್ಗೆ ಲಕ್ಷ್ಮಿಗೆ ರೇಷ್ಮೆ ಸೀರೆ ತೊಗೊಂಡೋಗಿ ಕೊಡಬೇಕಾಗಿತ್ತು. ಅದೇ ಟೈಮಲ್ಲಿ ನನಗೂ ತುಂಬ ಶಾಪಿಂಗ್ ಮಾಡಿದ್ದೆ ಅಲ್ಲಿ. ನನಗೆ ಆಫೀಸ್ಗೆ ಕಾಟನ್ ಸ್ಯಾರೀಸ್ ಹಾಕೋದಂದರೆ ತುಂಬ ಇಷ್ಟ, ಅದಕ್ಕೆ ಅಲ್ಲಿ ತೊಗೊಂಡಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಅಲ್ಲಿ. ಸೊ ನಮ್ಮ ಕುಕ್ ಇದ್ದಾರಲ್ಲ, ಅವರೇ ನನಗೆ ಫಾಲ್ಸು ಎಲ್ಲ ಹಾಕ್ಕೊಟ್ಬಿಡ್ತಾರೆ. ಅವ್ರು ಜಿಗ್ಜ್ಯಾಗ್ ಸಹಿತ ಮಾಡ್ತಾರೆ. ಸೊ ಅದಕ್ಕೆ ಅವರು ಇದು ಬ್ಲೌಸ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಫೋಲ್ಡ್ ಮಾಡ್ಕೊಂಡು ತೊಗೊಂಡಾಗ ಹೋಗ್ತಾಯಿದ್ರು. ಆ್ಯಕ್ಚುಲಿ ನಾನು ಇತ್ತೀಚೆಗೆ ಎಲ್ಲದೂ ಸ್ಯಾರೀಸ್ನ ನಾನೇ ಮಾಡಿಸ್ತೀನಿ ಅಂದೆಲ್ಲ, ಟಾನಲ್ಲಿ ಬಟ್ಟೆ ತೊಗೊಂಡು ಅದಕ್ಕೂ ಸಹಿತ ನಾನು ಏನಾದರೂ ಬಾರ್ಡರ್ಸ್ ಎಲ್ಲ ತೊಗೊಂಬಂದಿದ್ದೀನಲ್ಲ, ಅದನ್ನೆಲ್ಲ ಇವರೇ ಇಟ್ಕೊಡ್ತಾರೆ. ಆ್ಯಕ್ಚುಲಿ ಇವ್ರಿಗೆ ಕೊಡೋದ್ರಿಂದ ನನಗೆ ತುಂಬ ಟೈಮ್ ಸೇವ್ ಆಗುತ್ತೆ. ನಾನು ಟೈಲರ್ ಹತ್ರ ಹೋಗೋದು, ಬುಟಿಕಿಗೆ ಹೋಗ್ಬಿಟ್ಟು ಅದೆಲ್ಲ ಕೊಡೋದು, ಅದೆಲ್ಲ ಇವ್ರು ನನಗೆ ನನ್ನ ಟೈಮ್ ರಿಕ್ವೈರ್ಮೆಂಟ್ಸ್ನೂ ಅರ್ಥ ಮಾಡ್ಕೊತಾರೆ. ಮತ್ತು ನಾನೇನಾದರೂ ಬೇಕಂತ ಹೇಳಿದರೆ ಬೇಗ ತಂದು ಕೊಟ್ಬಿಡ್ತಾರೆ. ನನಗೇನು ಅಷ್ಟೇನು ಅರ್ಜೆಂಟ್ ಇಲ್ಲ ಅಂದರೆ ಅವರು ನಿಧಾನಕ್ಕೆ ಕೊಡ್ತಾರೆ. ಸೊ ಆಮೇಲೆ ನಾವು ಆಚೆ ಹೋಗೋಕ್ಕಿತ್ತು ಇವತ್ತು. ಸೊ ಅದಕ್ಕೆ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ರೆಗ್ಯುಲರಾಗಿ ನಾನು ಏನು ಹಂಗೆ ತುಂಬ ಅಂತೂ ಮೇಕಪ್ ಅಂತೂ ಮಾಡ್ಕೊಳ್ಳಲ್ಲ ನಾನು ರೆಗ್ಯುಲರ್ ಡೈಲಿ ಬೇಸಿಸು. ಅದಕ್ಕೆ ನಾನು ಸನ್ಸ್ಕ್ರೀನ್ ಹಚ್ಬಿಟ್ಟು ಲೂಸ್ ಪೌಡರ್ ಹಚ್ಕೊತಾ ಇದ್ದೆ. ಆಮೇಲೆ ಹಚ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡೆ. ಇವಾಗ ಯಾಕೋ ನನಗೆ ತುಂಬ ಫೇವ್ರೇಟ್ ಅಂದರೆ ಅದೇ ಶುಗರ್ ಪಾಪ್ ಇದು ಲಿಪ್ಸ್ಟಿಕ್ಸ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದನ್ನು ಹಚ್ಕೊಂಡ್ಬಿಟ್ಟೆ. ಅದ್ರ ಮೇಲೆ ಇನ್ನೊಂದು ನ್ಯೂಡ್ ಲಿಪ್ಸ್ಟಿಕ್ ಹಚ್ತಾ ಇದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದರು, ಅಲ್ಲಿ ಅಪಾಯಿಂಟ್ಮೆಂಟು ಅವರೇನೋ ತೊಗೊಂಡಿದ್ರು ಒಂದು ಪ್ಲೇಸಲ್ಲಿ, ನಾವು ಬೇಗ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನಾನು ಹೋಗೋಷ್ಟೊತ್ತಿಗೆ ಫ್ರ್ಯಾಂಕಾಗಿ ನಮ್ಗೆ 1:30ಗೆ ಅಪಾಯಿಂಟ್ಮೆಂಟ್ ಇತ್ತು. ಬಟ್ ನಾನು 1:30ಗೆಲ್ಲ 1:20ಗೂ ಮನೇಲೇ ಇದ್ದೆ. ಸೊ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿ ಬೈತಾಯಿದ್ರು, ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ದೀರಾ ಅಂತ. ನನಗೆ 1 ಅವರ್ ನಾನು ಹಿಂದೆ ಕೌಂಟ್ ಮಾಡ್ಕೊಂಬಿಟ್ಟಿದ್ದೆ. ನಾನು ಇನ್ನೂ 12:15 ಅಂತ ಅಂದ್ಕೊಂಡೇ ಇದ್ದೆ. ಸೊ ಇನ್ನೇನು ಮಾಡೋದು, ಆದ್ರೂ ಒಂದು ಕ್ವಿಕ್ಕಾಗಿ ಒಂದು ವೀಡಿಯೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ತೊಗೊತಾ ಇದ್ದೆ. ನನ್ನ ಫಿಟ್ ಚೆಕ್ ಇರಲಿ ಅಂತ ಹೇಳ್ಬಿಟ್ಟು. ನನಗೆ ಇದೊಂದು ಫೇವ್ರೆಟ್ ಪಾರ್ಟ್ ಆಫ್ ಟೇಕಿಂಗ್ ವೀಡಿಯೋಸು. ನಾನು ಏನು ಡ್ರೆಸ್ ಮಾಡ್ಕೊತೀನಿ ಅದನ್ನ ತೊಗೊಳೋದು ನನಗೆ ಆ್ಯಕ್ಚುಲಿ ಇಷ್ಟ ಇರುತ್ತೆ. ಜಾಸ್ತಿ ಇದಾಗಿ ಡ್ರೆಸ್ ಮಾಡ್ಕೊತಾ ಇರಲಿಲ್ಲ. ಸಿಂಪಲಾಗಿ ಕೈಗೆ ಏನು ಸಿಕ್ಕದೆ ಅದನ್ನೇ ಹಾಕ್ಕೊಂಡಿದ್ದೆ ಇವತ್ತು. ಇಯರಿಂಗ್ಸ್ ಎಲ್ಲ ಇಲ್ಲಾಂದರೆ ಜನರಲಾಗಿ ನಾನು ಔಟ್ಫಿಟ್ಟಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡೋದು ಆ ಥರ ಎಲ್ಲ ಮಾಡ್ತೀನಿ. ಸೊ ಆಮೇಲೆ ಫಿಂಗರ್ ರಿಂಗ್ಸ್ ಎಲ್ಲ ಹಾಕ್ಕೊತಾ ಇದ್ದೆ. ಇದೆರಡು ಟಾಪ್ ಮತ್ತು ಟ್ರೌಸರ್ಸ್ ಬಂದುಬಿಟ್ಟು ನಾನು ಎಸೋಟೆಯಲ್ಲಿ ತೊಗೊಂಡಿದ್ದು. ಇದೊಂದು ಜಾಸ್ತಿ ನಾನು ಆಫೀಸ್ಗೆ ಹಾಕ್ಕೊಳ್ಳೋ ಔಟ್ಫಿಟ್ಟು. ಬಟ್ ಹೆಂಗೋ ಸ್ವಲ್ಪ ಕಲರ್ಫುಲ್ ಇದೆಯಲ್ಲ ಅಂತ ಇವತ್ತು ವೀಕೆಂಡ್ಗೂ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೆ. ನೋಡಿಬೇಕಾದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಔಟ್ಫಿಟ್ಟು. ಆಮೇಲೆ ನಾನು ಇದು MKದು ವಾಚ್ ತೊಗೊಂಡು ಹಾಕ್ಕೊತಾ ಇದ್ದೆ. MK ವಾಚ್ ಅಂದರೆ ನನ್ನ ಹತ್ರ 3-4 ಇದೆ. ಆಲ್ಮೋಸ್ಟ್ ಎಲ್ಲ ವಾಚಸ್ಸೂ ನನಗೆ ಗಿಫ್ಟೇ ಬಂದಿರೋದು. 1-2 ಅದರಲ್ಲಿ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರೋದು, ಇನ್ನೊಂದೆರಡು ನನಗೆ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿರೋದು. ನನ್ನ ಹತ್ರ ಇರೋ ವಾಚ್ ಕಲೆಕ್ಷನ್ಸಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ 100% ವಾಚಸ್ ಆರ್ ಲೈಕ್ ಅ ಗಿಫ್ಟ್ ಓನ್ಲಿ. ನಾನಂತೂ ದುಡ್ಡು ಕೊಟ್ಟು ಯಾವ ವಾಚನ್ನು ತೊಗೊಂಡಿಲ್ಲ. ನಂದು ಹಸ್ಬೆಂಡ್ ಕೊಡಿಸಿರೋದ್ರಲ್ಲೆಲ್ಲ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ತೊಗೊಂಬಂದಿರ್ತೀನಿ. ಆಮೇಲೆ ನನ್ನ ಮಗನೂ ಬೈತಾ ಇದ್ದ, ಮಮ್ಮಿ ಲೇಟ್ ಆಗಿದೆ ಫಾಸ್ಟಾಗಿ ಡ್ರೈವ್ ಮಾಡು ಅಂತ. ಬಟ್ ಸ್ಟಿಲ್ ನಾನೊಂಥರ ಚಿಲ್ ಮೂಡಲ್ಲಿದ್ದೆ. ಸೊ ಅಲ್ಲಿ ಸಿಗ್ನಲಲ್ಲಿ ನಿಂತಾಗ ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ. ಆಮೇಲೆ ಆ ಪ್ಲೇಸ್ಗೆ ಹೋಗಾದ್ಮೇಲೆ ಅಲ್ಲಿ ನಮ್ಗೆ ಆಲ್ಮೋಸ್ಟ್ 1.5 ಅವರ್ ತೊಗೊಂತು. ಅದಾದಮೇಲೆ ತುಂಬ ಹಸುವಾಗಿತ್ತು ನಮಗೆ, ಯಾಕಂದರೆ ನಾವು ಅಪಾಯಿಂಟ್ಮೆಂಟ್ ಎಲ್ಲ ಮುಗ್ದು ಆಚೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 3:30 ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ಲಿ ಆಪೋಸಿಟಲ್ಲಿ ಇದೊಂದು ರೆಸ್ಟೋರೆಂಟ್ ಇತ್ತು, ಇಲ್ಲೇ ಹೋಗೋಣ ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ಹೋಗಿ ನಾನು ಪ್ಲೇಸ್ ಅಂದರೆ ಅಲ್ಲೆಲ್ಲ ತುಂಬ ಎಂಟಿನೇ ಇತ್ತು, ಇನ್ನೂ ಜಾಸ್ತಿ ಜನ ಇರಲಿಲ್ಲ. ನಾನು ಇದೆಲ್ಲ ವಿಡಿಯೋ ತೊಗೊತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಮತ್ತು ಮಗ ಹೇಳಿದರು, ಬೇಡ, ಇಲ್ಲಿ ಅವ್ರಿಗೇನೋ ಇಷ್ಟ ಆಗಿರಲಿಲ್ಲ ಮೆನುವಲ್ಲಿ, ಬೇಡ ಅಂತ ಚೇಂಜ್ ಮಾಡಿದರು. ಆಮೇಲೆ ನಾವು ಜಯನಗರಲ್ಲಿರೋ ಶೆಟ್ಟೀಸ್ ಲಂಚ್ ಹೋಮ್ಗೆ ಬಂದ್ವಿ. ಆ್ಯಕ್ಚುಲಿ ನನಗೆ ಶೆಟ್ಟೀಸ್ ಲಂಚ್ ಹೋಮ್ಗೆ ಹೋಗ್ತಾಯಿದ್ದೀವಿ ಅಂದಿದ ತಕ್ಷಣ ಫುಲ್ ಖುಷಿ ಆಗಿಬಿಟ್ಟಿತ್ತು. ಬಿಕಾಸ್ ಯಾಕಂದರೆ ನಂಗೆ ಶೆಟ್ಟಿ ಲಂಚ್ ಹೋಮ್ದು ಕೋಸ್ಟಲ್ ಇದು ರೆಸಿಪೀಸ್ ಎಲ್ಲ ಸಖತ್ ಇಷ್ಟ ಆಗುತ್ತೆ. ಸರಿ, ಲಿಫ್ಟ್ ಯೂಸ್ ಮಾಡೋದು ಬೇಡ, ಸ್ಟೇರ್ಸಲ್ಲೇ ಬನ್ನಿ ಅಂತ ನಮ್ಮ ಹಸ್ಬೆಂಡ್ ಬೈತಾಯಿದ್ರು. ಯಾವಾಗ ನೋಡಿದ್ರು ವಾಕೇ ಮಾಡಲ್ಲ ನೀವಿಬ್ಬರು ಅಂತ ಹೇಳ್ಬಿಟ್ಟು. ಸರಿ ಅಂತ ಸ್ಟೇರ್ಸ್ ಹತ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ನೋಡಿ, ಶೆಟ್ಟೀಸ್ ಲಂಚ್ ಹೋಮ್ಗೆ ಎಂಟರ್ ಆಗಿದ ತಕ್ಷಣ ಎಷ್ಟು ಆಸ್ಥೆಟಿಕ್ ಲುಕ್ ಇದೆ ಇಲ್ಲಿ, ಸಖತ್ತಾಗಿದೆ ಆ್ಯಕ್ಚುಲಿ ಈ ಪ್ಲೇಸು. ನನಗೇನಂತ ಹೇಳಿದರೆ, ರೆಸ್ಟೋರೆಂಟ್ಸ್ ಅಂತ ಹೇಳಿದರೆ ಇವಾಗೆಲ್ಲ ತುಂಬ ಥೀಮ್ ಬೇಸ್ಡ್ ರೆಸ್ಟೋರೆಂಟ್ಸ್ ಬರುತ್ತೆ, ತುಂಬ ಫ್ಯಾನ್ಸಿ ಆ್ಯಂಬಿಯನ್ಸ್ ಇರುತ್ತೆ. ಬಟ್ ನಾವು ಫುಡ್ ತಿಂದಾಗ ಅಷ್ಟೊಂದು ಟೇಸ್ಟಿ ಇರಲ್ಲ. ಆದರೆ ಬಟ್ ಇಲ್ಲೇನೆಂದರೆ ಶೆಟ್ಟೀಸ್ ಲಂಚ್ ಹೋಮಲ್ಲಿ ಅದು ಆ್ಯಂಬಿಯನ್ಸೂ ಒಂಥರ ಡೀಸೆಂಟಾಗಿ ಚೆನ್ನಾಗಿದೆ, ತುಂಬ ಹೋಮ್ಲಿ ಲುಕ್ ಇತ್ತು. ಮತ್ತು ಅವ್ರದ್ದು ರೆಸಿಪೀಸ್ ನೀವು ಯಾವುದಾದ್ರೂ ಟೇಸ್ಟ್ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ.
ನನಗಂತೂ ಫುಲ್ ಖುಷಿಯಾಗಿತ್ತು. ಮೊದಲೇ ಹಸಿವಾಗಿತ್ತಲ್ಲ, ಅದಕ್ಕೆ ನನಗೆ ಫಿಶ್ ಐಟಮ್ಸ್ ತಿನ್ನೋದಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಫಿಶ್ದೆಲ್ಲ ಆರ್ಡರ್ ಎಲ್ಲ ಮಾಡಿಬಿಟ್ಟು ನಾನು ವಾಶ್ರೂಮ್ಗೆ ಹೋಗಿದ್ದೆ. ಬಟ್ ನಾನು ಯಾವುದೇ ರೆಸ್ಟೋರೆಂಟ್ಗೆ ಹೋಗೋಕ್ಕಿಂತ ಮುಂಚೆನೇ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ನನಗೆ ಕರೆಕ್ಟಾಗಿ ಇನ್ಸ್ಟ್ರಕ್ಟ್ ಮಾಡಿರ್ತಾರೆ. ಬಿಕಾಸ್ ನನಗೊಂದು ಟೆಂಡೆನ್ಸಿ ಇದೆ, ತುಂಬ ಐಟಮ್ಸ್ ಆರ್ಡರ್ ಮಾಡಿಬಿಡ್ತೀನಿ. ನನಗೆ ಒಂದೆರಡು ಐಟಮ್ಸ್ ಆರ್ಡರ್ ಮಾಡೋದಂದರೆ ಯಾವತ್ತೂ ಇಷ್ಟನೇ ಆಗಲ್ಲ. ಅದಕ್ಕೆ ಅವ್ರು ಇವತ್ತೂ ಹೇಳಿದರು, ನೋಡು ಸಿಕ್ಕಾಪಟ್ಟೆ ಎಲ್ಲ ಆರ್ಡರ್ ಮಾಡಬೇಡ, ಈವ್ನಿಂಗು ಮತ್ತೆಲ್ಲೋ ಹೋಗೋಕ್ಕಿತ್ತು ನಮಗೆ ಡಿನ್ನರ್ಗೆ, ಅದಕ್ಕೆ ಎಷ್ಟು ಬೇಕಷ್ಟೇ ಆರ್ಡರ್ ಮಾಡು ಅಂತ ಹೇಳಿದರು. ಆಮೇಲೆ ನಾನು ಇದು ನೋಡಿ ಪಾಂಫ್ರೆಟ್ದು ಮಸಾಲ ಫ್ರೈ ಆರ್ಡರ್ ಮಾಡಿದ್ದೆ. ಅವ್ರಂತ ಇದ್ರು ಡೀಪ್ ಫ್ರೈ ಆರ್ಡರ್ ಮಾಡಬೇಕಾಗಿತ್ತು, ಮಸಾಲ ಫ್ರೈ ಯಾಕೆ ಆರ್ಡರ್ ಮಾಡಿದೆ ಅಂತ. ಬಟ್ ಇದು ಬಂದು ತಿಂದಾಗ ಇಂಥ ಟೇಸ್ಟ್ ಇತ್ತಂತ ಹೇಳಿದರೆ ಮೈ ಗಾಡ್, ಇನ್ನೊಂದು ಆರ್ಡರ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಟೇಸ್ಟ್ ಇತ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಪಾಂಫ್ರೆಟು. ನಾನು ಮನೇಲಿ ಆ್ಯಕ್ಚುಲಿ ಪಾಂಫ್ರೆಟ್ ಎವ್ರಿ ಸಂಡೇಸ್ ಜಾಸ್ತಿ ಮಾಡ್ತಾನೆ ಇರ್ತೀನಿ. ಬಟ್ ಆದ್ರೂ ಇವ್ರದ್ದು ಟೇಸ್ಟ್ ಬರಲ್ಲ, ಇವ್ರದ್ದು ಗೀ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಅದಕ್ಕೆ ನಾವು ನೀರು ದೋಸೆ ಅನ್ನೋ ಆರ್ಡರ್ ಮಾಡ್ಕೊಂಡಿದ್ವಿ. ನೀರು ದೋಸೆ ಆ್ಯಕ್ಚುಲಿ ಅವರು 2 ಪ್ಲೇಟ್ಸ್ ಸಾಕು ಅಂತ ನಾವು ಆರ್ಡರ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ 2 ಪ್ಲೇಟ್ಸ್ ಸಾಕಾಗಲಿಲ್ಲ, 3 ಪ್ಲೇಟ್ಸ್ ಆರ್ಡರ್ ಮಾಡಿದ್ವಿ. ಜನರಲಾಗಿ ಏನಾಗುತ್ತೆ ಅಂದರೆ ನಾವು ಮನೇಲಿ ಮಾಡೋ ನೀರು ದೋಸೆಕ್ಕಿಂತ ಅಲ್ಲಿದು ತುಂಬ ತೆಳು ನೀರು ದೋಸೆ ಇರುತ್ತೆ. ಅದಕ್ಕೆ ನಾವು ಪ್ರಾನ್ಸ್ ಕರಿ ಆರ್ಡರ್ ಮಾಡಿದ್ವಿ. ಇದನ್ನು ಕೋಕೋನಟ್ ಮಿಕ್ಸ್ ಮಾಡಿರೋಂಥ ಕರಿ ಇತ್ತು. ಅದು ನನಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ನೋಡಿ ಇದು ಈ ಫ್ರೈಡ್ ರೈಸ್ ಇದೆಯಲ್ಲ, ಇದು ತುಂಬ ಡಿಫ್ರೆಂಟಾಗಿತ್ತು. ಯಾಕಂದರೆ ಇದು ಮಿಕ್ಸ್ಡ್ ಫ್ರೈಡ್ ರೈಸ್ ಅಂತ, ಇದರಲ್ಲಿ ಪ್ರಾನ್ಸ್, ಮಟನ್ ಮತ್ತು ಚಿಕನ್ ಎಲ್ಲ ಇತ್ತು. ಆಮೇಲೆ ಫಿಂಗರ್ ಬೌಲ್ ಕೊಟ್ಟರು ವಾಶ್ ಮಾಡೋಕ್ಕೆ ಹ್ಯಾಂಡ್ಸು. ನಮ್ಮ ಹಸ್ಬೆಂಡಿಗೆ ತುಂಬ ಖುಷಿ ಆಯಿತು. ಯಾವುದ್ಯಾವ್ದು ರೆಸ್ಟೋರೆಂಟಲ್ಲಿ ಫಿಂಗರ್ ಬೌಲ್ಸ್ ಕೊಡ್ತಾರೆ, ಆ ರೆಸ್ಟೋರೆಂಟ್ ಮಾತ್ರ ಬೆಸ್ಟ್ ರೆಸ್ಟೋರೆಂಟ್ ಅಂತ, ಅದು ನನ್ನ ಹಸ್ಬೆಂಡ್ ಪ್ರಕಾರ. ಬೇರೆ ಎಲ್ಲಾದರೂ ಕೊಟ್ಟಿಲ್ಲ ಅಂದರೆ ಇವ್ರಿಗೊಂದು ಫಿಂಗರ್ ಬೌಲ್ಸು ಕೊಡೋಕ್ಕಾಗಲ್ವಾ, ಮತ್ತೆ ಯಾಕೆ ಹೋಟೆಲ್ ಇಟ್ಕೊಂಡಿದ್ದಾರೆ ಅಂತ ಬೈತಾ ಇರ್ತಾರೆ. ಸೊ ಆಮೇಲೆ ನೋಡಿ ಇಲ್ಲಿ ಲಂಚ್ ಹೋಮು, ಇದು ಶೆಟ್ಟಿಸ್ ಲಂಚ್ ಹೋಮ್ ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಟ್ರೆಡಿಷ್ನಲ್ ಲುಕ್ ಇದೆ, ಮತ್ತು ಅವ್ರದ್ದು ರೆಸಿಪೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀವು ಗೀ ರೋಸ್ಟ್ ಟ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವು ಮೋಸ್ಟ್ ಆಫ್ ದ ಟೈಮ್ಸು ಯಾವುದಾದ್ರೂ ಕೋಸ್ಟಲ್ ಇದಿರೋದಕ್ಕೆ ಹೋದರೆ ತುಂಬ ಸಲ ನಾವು ಗೀ ರೋಸ್ಟನ್ನೇ ಆರ್ಡರ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಯಾಕೆ ಮತ್ತೆ ರಿಪಿಟೇಷನ್ ಅದನ್ನೇ ಮಾಡೋದು ಅಂತ ಹೇಳಿಬಿಟ್ಟು ನಾನಿವತ್ತು ಗೀ ರೋಸ್ಟ್ ಬಿಟ್ಬಿಟ್ಟು ಬೇರೆದನ್ನು ಆರ್ಡರ್ ಮಾಡಿದೆ. ಅದಾದಮೇಲೆ ನಮಗೆ ಇಲ್ಲೊಂದು ಅಪಾಯಿಂಟ್ಮೆಂಟ್ ಇತ್ತು ಕಿಮ್ಸ್ ಹಾಸ್ಪಿಟಲಲ್ಲಿ. ಸರಿ ಅಂತ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಎಲ್ಲ ಸ್ವಲ್ಪ ಟೈಮ್ ಅಲ್ಲೇ ಎಲ್ಲ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಮನೆಗೆ ಬಂದಮೇಲೆ ನನಗೆ ಆ್ಯಕ್ಚುಲಿ ಮತ್ತೆ ಇನ್ನೊಂದು ಇದು 5 ಸ್ಟಾರ್ ಹೋಟೆಲ್ ಒಂದು ವೈಸ್ ಚಾನ್ಸರಿ ಅಂತ ಅಲ್ಲೇನೋ ಈವೆಂಟ್ ಇದೆ, ಹೋಗಬೇಕು ಅಂತ ನಮ್ಮ ಹಸ್ಬೆಂಡ್ ಹೇಳಿದರು. ಬಟ್ ನನ್ನ ಮಗ ಹೇಳ್ದ ಇದು ಡೋನಟ್ಸ್ ಆರ್ಡರ್ ಮಾಡೋಣ ಅಂತ. ಸರಿ ಅಂತ ಡೋನಟ್ ಆರ್ಡರ್ ಮಾಡಿ ತಿಂದ್ಬಿಟ್ಟು ನಾನು ಐಸ್ ಕ್ಯೂಬ್ ರಬ್ ಮಾಡ್ಕೊತಾ ಇದ್ದೆ. ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದರು, ಪ್ಲೀಸ್ ಬೇಗ ರೆಡಿ ಆಗಿರು, ನಾನು ಬಂದುಬಿಟ್ಟು ಪಿಕ್ ಮಾಡ್ತೀನಿ ಅಂತ. ಬಟ್ ಆ್ಯಕ್ಚುಲಿ ನನಗೆ ಎಷ್ಟು ಟಯರ್ಡ್ ಆಗಿಬಿಟ್ಟಿತ್ತಂತೆ ಇವತ್ತು. ಡೇ ಟೈಮಲ್ಲೇ ಎಲ್ಲ ಕಡೆ ಸುತ್ತಾಗ್ಬಿಟ್ಟು ನನ್ನ ಜೀವನ ಅಲ್ಲಿ ತನಕ ಎತ್ಕೊಂಡು ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಸುಸ್ತಾಗಿತ್ತು. ಅದಕ್ಕೆ ನಾನು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ನಮ್ಮ ಹಸ್ಬೆಂಡೇ ಹೋಗಿ ಬಂದರು ಆ ಇವೆಂಟ್ಗೆ. ಆಮೇಲೆ ಅವ್ರಿಗೆ ಅಲ್ಲಿ ತುಂಬ ಒಳ್ಳೆಯದೊಂದು ಗಿಫ್ಟ್ ಸಿಕ್ಕಿತ್ತು ಆಯಿತಾ. ನಾನು ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ ಆಯಿತಾ. ನಂಗೆ ಗಿಫ್ಟ್ ಸಿಕ್ಕೋದಂದರೆ ನಂಗೆ ತುಂಬ ಇಷ್ಟ ಆಯಿತಾ. ನಾನು ಏನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅದು ಪಕ್ಕ ಆಗೇ ಆಗುತ್ತೆ. ನಮ್ಮ ಹಸ್ಬೆಂಡ್ ಥ್ರೂನಾದರೂ ನಂಗೆ ತುಂಬ ಗಿಫ್ಟ್ ಸಿಗುತ್ತೆ ಆ್ಯಕ್ಚುಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅವ್ರಿಗೆ ಸ್ಯಾಂಪ್ರಾಸ್ ಡಿ ಅಂತ ಒಂದು ಮೆಡಿಸಿನ್ ಕಂಪ್ನಿಯವರು ಆ ಇವೆಂಟಲ್ಲಿ ಇವ್ರಿಗೆ ಇದು ಫುಲ್ಲು ಈ ಗುಡೀಸ್ ಬಾಕ್ಸ್ ಕೊಟ್ಟಿದ್ದರು. ಇದರಲ್ಲಿ ಫುಲ್ಲು ನಮ್ಮದು ಸ್ಯಾಂಡಲ್ವುಡ್, ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರೋ ಸ್ಯಾಂಡಲ್ವುಡ್ ಬ್ರ್ಯಾಂಡ್ದೆಲ್ಲ ಐಟಮ್ಸೂ ಇತ್ತು. ಫಸ್ಟ್ ನನಗೆ ಸಿಕ್ಕಿದ್ದು ಅದು ಅಗರಬತ್ತಿ ಆದಮೇಲೆ ಇದು ಆ್ಯಕ್ಚುಲಿ ಈಗ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಲ್ಲ, ಇದು ಸೋಪ್ ಬಾಕ್ಸ್ ಇತ್ತು. ಬಟ್ ಅದು ನನಗೆ ಓಪನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಓಪನ್ ಮಾಡಿಕೊಡಿ ಅಂತ ಕೇಳ್ದೆ, ಅಲ್ಲಿ ಪಕ್ಕದಲ್ಲೇ ಕುತ್ಕೊಂಡಿದ್ರು. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೈಸೂರು ಸ್ಯಾಂಡಲ್ ಇದ್ರದ್ದು ಕೋಕೋನಟ್ ಆಯಿಲು, ಹೇರ್ ಆಯಿಲು, ಅದ್ರದ್ದೆಲ್ಲ ನೀವು ಹಾಗೆ ಬಾಕ್ಸ್ ಹತ್ರನೇ ನಾನು ಸ್ವಲ್ಪ ಹಿಂಗೆ ಮೂಗಲ್ಲಿ ಹಿಡಿದ್ರೇನೋ ಅಷ್ಟು ಚೆಂದ ಅರೋಮಾ ಇತ್ತು ಅದ್ರದ್ದು. ಆಮೇಲೆ ಇನ್ನೊಂದು ಹ್ಯಾಂಡ್ ವಾಶ್ ಸಹಿತ ಕೊಟ್ಟಿದ್ದರು, ಅದೇ ಸ್ಯಾಂಡಲ್ವುಡ್ ಬ್ರ್ಯಾಂಡ್ದು. ಇದು ಹರ್ಬಲ್ ಇದಿತ್ತು. ಅದು ಆ್ಯಕ್ಚುಲಿ ಇದರಿಂದನೇ ನಾನು ಸ್ಮೆಲ್ ಮಾಡಿದಾಗ ಎಷ್ಟು ಚೆಂದ ಅನ್ನಿಸ್ತಾ ಇತ್ತು ಅಂತ ಹೇಳಿದರೆ, ನನಗೆ ಆ್ಯಕ್ಚುಲಿ ಬಾಕ್ಸ್ ಎಲ್ಲ ಓಪನ್ ಮಾಡುವಾಗ ತುಂಬ ನಾಸ್ಟಾಲಜಿಕ್ ಫೀಲಿಂಗ್ ಬಂತು. ಬಿಕಾಸ್ ನಾವು ಚಿಕ್ಕಕ್ಕಿರುವಾಗ ನಾನು ಸ್ಯಾಂಡಲ್ವುಡ್ ಸೋಪ್ನೇ ಯೂಸ್ ಮಾಡ್ತಾಯಿದ್ದೆ. ಇಲ್ಲಿ ನೋಡಿ, ಇದು ಮೈಸೂರು ಪಾಕ್ ಸಹಿತ ಕೊಟ್ಟಿದ್ದಾರೆ ಒಂದು ಬಾಕ್ಸಲ್ಲಿ. ಇವ್ರದ್ದು ತುಂಬ ಟೇಸ್ಟ್ ಇತ್ತು ಈ ಸ್ಯಾಂಡಲ್ವುಡ್ ಮೈಸೂರು ಪಾಕು. ಆ್ಯಕ್ಚುಲಿ ದಿಸ್ ಇಸ್ ದ ಒರಿಜಿನಲ್ ಮೈಸೂರು ಪಾಕ್ ಅಲ್ವಾ, ಇದು ಮೈಸೂರಿಂದನೇ ಬಂದಿರೋದು. ನಾನು ಅದಕ್ಕೆ ಹಾಗೆ ಟೇಸ್ಟ್ ಮಾಡಿ ನೋಡಿದೆ, ಸಕ್ಕತ್ತಾಗಿ ಟೇಸ್ಟ್ ಇತ್ತು. ನಾನು ಆಮೇಲೆ ಆ್ಯಕ್ಚುಲಿ ಜನರಲಾಗಿ ಮೈಸೂರು ಪಾಕ್ ತಿನ್ನುವಾಗ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಮೈಕ್ರೋ ಓವನಲ್ಲಿ ಒಂದು
20 ಸೆಕೆಂಡ್ಸ್ ಇಟ್ಬಿಟ್ಟು ತಿಂತೀನಿ. ಯಾವಾಗೇನಂದರೆ ಅದು ಒಂದು ಸ್ವಲ್ಪ ಮೆಲ್ಟ್ ಆಗಿಬಿಡುತ್ತೆ. ಆಮೇಲೆ ಅದರಲ್ಲಿರೋ ಗೀ ಎಲ್ಲ ಮೆಲ್ಟ್ ಆದಾಗ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಈ ಬಾಕ್ಸ್ ಇವಾಗ ಓಪನ್ ಆಗಿದೆ. ಇದರೊಳಗೆ ಎಷ್ಟು ಚೆನ್ನಾಗಿರೋ ಪ್ಯಾಕೇಜಿಂಗಲ್ಲಿ ಅವರು ಆ ಸೋಪ್ ಕೊಟ್ಟಿದ್ದಾರೆ. ಒಳ್ಳೆ ಜ್ಯುವೆಲ್ರಿ ಇಟ್ಬಿಟ್ಟು ಕೊಟ್ಟಿದ್ದಾರೆ. ಅದ್ರದ್ದು ಸ್ಮೆಲ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಈ ಬಾಕ್ಸನ್ನೇ ಅಷ್ಟು ಚೆನ್ನಾಗಿತ್ತು. ನಾನು ಅಂತ ಅಂದ್ಕೊಂಡೆ ಈ ಬಾಕ್ಸ್ನ ನಾನು ನೆಕ್ಸ್ಟು ಜ್ಯುವೆಲ್ರಿ ಬಾಕ್ಸ್ ಥರ ಇಟ್ಕೊಳ್ಳೋಣ, ಯಾವುದಾದ್ರೂ ನಂದು ಇಯರಿಂಗ್ಸ್ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಫಸ್ಟ್ ಆಫ್ ಆಲ್ ನನಗೆ ಅದು ಓಪನ್ ಮಾಡೋಕ್ಕೆ ಬರಲಿಲ್ಲ. ಫಸ್ಟ್ ಓಪನ್ ಮಾಡುವಾಗ ಅದಕ್ಕೆ ನಮ್ಮ ಹಸ್ಬೆಂಡಿಗೆ ಹೇಳಿದೆ ಸ್ವಲ್ಪ ಓಪನ್ ಮಾಡಿ ಕೊಡಿ ಅಂತ, ಮತ್ತೆ ಅವರಿಗೆ ಪಕ್ಕದಲ್ಲಿ ಕೊಟ್ಬಿಟ್ಟೆ. ಆಮೇಲೆ ಮೂವಿಂಗ್ ಆನ್ ಟು ನೆಕ್ಸ್ಟ್ ಪ್ರಾಡಕ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡಿದರೆ, ಇಲ್ಲೊಂದು ದೊಡ್ಡದೊಂದು ಬಾಕ್ಸ್ ಇತ್ತು ನೋಡಿ. ನಾನು ಓಪನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಆ ಬ್ಯಾಗ್ ಸಹಿತನೂ ಚೆನ್ನಾಗಿತ್ತು. ಅದನ್ನು ಐ ಕ್ಯಾನ್ ರೀಯೂಸ್ ಇಟ್. ಅದರಲ್ಲಿ ಲಂಚ್ ಬ್ಯಾಗ್ ಥರ ನೋಡಿ. ಇಲ್ಲಿ ಒಳಗಡೆಯಿಂದ ನಾನು ಬಾಕ್ಸ್ ತೆಗಿತಾ ಇದ್ದೀನಿ. ಈ ಬಾಕ್ಸ್ ಒಳ್ಳೆ ಒಗ್ಗರಣೆ ಡಬ್ಬ ಬಾಕ್ಸ್ ಥರ ಇತ್ತು. ಅದರೊಳಗೆ ಓಪನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಸೋಪ್ಸ್ನ. ಅಷ್ಟು ಚೆನ್ನಾಗಿತ್ತು. ಇದೇ ಸೋಪ್ನ ನಾನು ಚಿಕ್ಕಕ್ಕಿರುವಾಗ ಯೂಸ್ ಮಾಡ್ತಾಯಿದ್ದಿದ್ದು. ಸೊ ನಾನು ಮದುವೆ ಆಗೋ ತನಕನೂ ನಾನು ಮೈಸೂರು ಸ್ಯಾಂಡಲ್ ಸೋಪೇ ಯೂಸ್ ಮಾಡಿರೋದು. ಅದಕ್ಕೆ ಇವತ್ತೊಂಥರ ಅದು ಅನ್ಬಾಕ್ಸಿಂಗ್ ಮಾಡುವಾಗ ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಹೇಳಿದರೆ, ಆ ಸ್ಮೆಲ್ ಅಂತೂ ಮೈ ಗಾಡ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ನಾನು ಅದೇ ಅಂದ್ಕೊಂಡೆ ಈ ಬಾಕ್ಸು ನನಗೆ ಮತ್ತೆ ರೀಯೂಸ್ ಆಗುತ್ತೆ. ಇದನ್ನಷ್ಟು ನಾನು ಆ್ಯಕ್ಚುಲಿ ಜ್ಯುವೆಲ್ರಿ ಬಾಕ್ಸ್ ಮಾಡ್ಕೊತೀನಿ, ನಂದು ಇಯರಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕಾಗತ್ತೆ ಇದು ಸೋಪೆಲ್ಲ ಯೂಸ್ ಮಾಡಾದಮೇಲೆ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಅಷ್ಟೊಂದು ನಮ್ಮ ಹಸ್ಬೆಂಡ್ ಈ ಬಾಕ್ಸನ್ನ ಓಪನ್ ಮಾಡಿ ಕೊಟ್ಟರು. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದರೊಳಗೆ ಇದು ಸೋಪ್ ಬಾರ್ ಇಟ್ಟಿದ್ದಾನೆ ಅವನು. ಅದ್ರದ್ದು ಸ್ಮೆಲ್ ಸಹಿತ ತುಂಬ ಎಕ್ಸಲೆಂಟಾಗಿತ್ತು. ಸೊ ಇವತ್ತು ಹೀಗಿತ್ತು ನನ್ನ ದಿನ. ನಾನು ಅವರು ಯಾವುದದು ವೈಸ್ ಚಾನ್ಸಲರಿ ಹೋಟೆಲ್ಲೋ ಯಾವುದೋ ಹೇಳ್ತಾಯಿದ್ರು, ಅದಕ್ಕೆ ಹೋಗಿದ್ದರೆ ಅಲ್ಲಿ ತುಂಬ ಚೆನ್ನಾಗಿತ್ತಂತೆ ಈವೆಂಟು, ನೀನು ಬರಬೇಕಾಗಿತ್ತು ಅಂತ ಇದ್ರು. ನಾನೇನು ತುಂಬ ಸುಸ್ತಾಗಿದ್ದರಿಂದ ಇವತ್ತು ನಾನು ಹೋಗಿಲ್ಲ. ಇಲ್ಲ ಅಂದಿದ್ರೆ ನಾನು ಅಲ್ಲೂ ಸಹಿತ ವೀಡಿಯೋ ತೊಗೋಬೋದಾಗಿತ್ತು. ನಾನು ಅನ್ಕೊತೀನಿ ನಿಮಗೆಲ್ಲ ಇವತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನೋಡಿ ಲಾಸ್ಟಲ್ಲಿ ನಾನು ಈ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ರೀಸೆಂಟಾಗಿ ಇಂದಿರಾನಗರ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಿದ್ದು. ನಾನು ಅನ್ಕೋತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್.